ಹೇಳ್ತಾರಿಪ್ಪ ಮಾತಾ कोई जाने वो छुपाए ಆ कोई नहीं जाने वो कुछ भी नहीं जाने ಅಂತ ಹೇಳ್ತಾನ. ಹಿಂಗಂದ್ರೇನ್ರಿ ಸಾಹೇಬ್ರ? ಯಾವ ತಿಳದಾನ ಜಗತ್ತಿನೊಳಗ ಹೌದು. ಅವನೇ ಉಳದಾನ, ಹಾ ಹಾ ಯಾವ ತಿಳಿದಿಲ್ಲ ಹೌದು ಅವ ಉಳಿದೇ ಇಲ್ಲ ಅಂತ ಹೇಳ್ತಾನ. ಹೌದು. ಅದಕ್ಕ ಇನ್ನೊಂದು ಮಾತಿನಲ್ಲಿ ಹೇಳ್ತಾರ, ಏನ್ ಹೇಳ್ತಾರಿಪ್ಪ? ಜಬಲಕ್ ತೇಲ್ ಹೈ ಹಾ ಹಾ तबलक जलेगी बत्ती, ಹೌದು. जल गया तेल बुझ गई बत्ती, ಹಾ ಮಂದಿರ್ ಹುವಾ ಅಂದಾರ ಅಂತ ಹೇಳ್ತಾನ. ಹಿಂಗಂದ್ರೇನ್ರಿಪ್ಪ ಮಾತಾ? ಎಲ್ಲಿವರೆಗೆ ಪಣತ್ಯಾಗ ಎಣ್ಣೆದ ಹಾ ಅಲ್ಲಿವರೆಗೆ ದೀಪ ಉರಿತದ. ಹೌದು. ಪಣತ್ಯಾನಿಗೆ ಎಣ್ಣೆ ಮುಗೀತು ಅಂದ್ರ ಹಾ ಹಾ ದೀಪ ಶಾಂತ ಆಗ್ತದ, ಆ ಗುಡ್ಯಾಗ ಕತ್ತಲು ಬೀಳ್ತದ ಅಂತ ಹೇಳ್ತಾನ. ಹೌದು. ಅದೇ ರೀತಿ ನಮ್ಮ ನಿಮ್ಮದು ಎಲ್ಲಾರ್ದು ಪಂಚಮಾಭೂತದ ಶರೀರ ಅಂತಕ್ಕಂತ ಒಂದು ಗುಡಿ ಅದ. ಇದನ್ನೊಂದು ಗುಡಿ, ಇದ್ರೊಳಗೊಂದು ಆತ್ಮದ ಜ್ಯೋತಿ ಅದ. ಹೌದಾ? ಈ ಜ್ಯೋತಿ ಎಲ್ಲಿವರೆಗೆ ಉರಿತದ ಅಂತ ಕೇಳಿದ್ರ ಎಲ್ಲಿವರೆಗೆ ಬರ್ತಾರಿಪ್ಪ? ಇದಕ್ಕೆ ಎಲ್ಲಿವರೆಗೆ ಪೂರ್ವ ಜನ್ಮದ ಪುಣ್ಯದ ಬಲಾದ ಅನ್ನದ ಋಣದ ಹೌದು. ಅಲ್ಲಿ ತನಕನೇ ಈ ಜ್ಯೋತಿ ಉರಿತದ. ಆಹಾ ಪುಣ್ಯದ ಬಲ ಮುಗಿತು, ಅನ್ನದ ಋಣ ಕಡಿತು ಅಂದ್ರ ಕಡಿತು, ಒಂದ್ ಕ್ಷಣಾನು ಇದು ನಿಲ್ಲಂಗಿಲ್ಲ ಅಂತ ಹೇಳ್ತಾನ. ಹೌದಾ? ಪಟ್ಟದ ಶಾಂತ ಆಗ್ತದಂತ. ಹಾ 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 ಅದಕ್ಕ ಹಿರಿಯರು ಹೇಳ್ತಾರೆ, ನೈಗೆ ಇದ್ದು ಇಲ್ಲಿದೆ ಮಾತಾಡಿಸಿ ಮನಿಗ್ ಹೋಗ್ಯಾನ, ಹಾ ಹೋಗುರದೊಳಗೆ ಹಾದಂತಾರ. ಅದೇ ಅವನ ಹೌದಿಲ್ಲ? ಯಾವ ಕ್ಷಣದಾಗ ಅದು ಋಣ ಮುಗಿತದ ಅದೇ ಕ್ಷಣದಾಗೆ ಇದು ಜ್ಯೋತಿ ಶಾಂತ ಆಗ್ತದ. ಇದಕ್ಕ ಸಣ್ಣವರು, ದೊಡ್ಡವರು, ಹಿರಿಯರು, ಕಿರಿಯರು ಆಹಾ ಯಾವ ಸಂಬಂಧ ಇಲ್ಲ. ಹೌದಾ? ಹಾ ಯಾರ ಟೈಮ್ ಯಾವಾಗ ಮುಗಿತದ ಗೊತ್ತಿಲ್ಲ. ಶಬಾಸ್. ಅದಕ್ಕ ಇರೋರದೊಳಗನೆ ಹಾ ನಾನು ಯಾರು, ಎಲ್ಲಿಂದ ಬಂದಿದ, ಎಲ್ಲಿಗೆ ಹೋಗಾಮಿದ್ದ, ಹೌದಾ? ಅಲ್ಲಿಗೆ ಹೋಗೋ ಸಲುವಾಗಿ ಜೀವನದಲ್ಲಿ ಏನು ಗಳಿಸ್ಬೇಕಾಗ್ಯದ ಆಹಾ ಅದನ್ನ ನಾವು ನೀವು ಇಂತ ಒಂದ್ ಸತ್ಸಂಗದ ಸೇವೆಯನ್ನ ಕೇಳಿ ಕೇಳಿ ತಿಳ್ಕೋಬೇಕಾಗ್ಯದ. ಹೌದು. ನೀವು ಬಹಳಷ್ಟು ಶ್ರೀಮಂತಿಕೆ ಗಳಿಸಿರಿ, ಹಾ ಹೊಲ ಮನಿ ಗಳಿಸಿರಿ, ಹೌದು. ಮಾಡ್ಯಾದ ಮ್ಯಾಗ ಮಾಡೇ ಮೇಲ್ ಮಾಡೇ ಮನಿ ಕಟ್ಟಿರಿ, ಹಾ ಒಳ ತುಂಬಾ ಬಂಗಾರ ತಗೊಂಡ್ರಿ, ಕೈ ತುಂಬಾ ಬಂಗಾರ ತಗೊಂಡಿದ್ರಿ. ಹೌದು. ಎದರಿಂದ ಇದು ಎಲ್ಲಾ ದುಡಿದು ಗಳಿಸಿದ್ರಿ. ಹೌದು. ಆದ್ರೂ ಇದು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಮೇಲ್ ಮಾಡ್ಯ ಭೂಮಿ ಸೀಮಿ ಯಾನು ನಿಮ್ಮ ಜೋಡಿ ಬರತಕ್ಕದಲ್ಲ. ಹೌದು ಹೌದು. ನೀವು ಬೇಕಾದಟ್ಟು ಗಳಿಸೋದು ಲಾಸ್ಟಿಗೆ ಬರುದು ನಿಮ್ಮ ಹಣಿಗೆ ₹1 ನೀ ಬರೇ. ಹೌದಾ? ಅದನ್ನ ಹಚ್ಚಿ ಬಿಟ್ರ ಮುಗಿತು ನಿಮ್ದು ಕೆಪಾಸಿಟಿ. ನಿಮಗೆ ಕಿಮ್ಮತ್ ಎಟ್ಟದ? ₹1 ಬರೇ. ಹೌದಾ? 1 ಕೋಟಿ ಗಳಿಸ್ರಿ, 1 ಅಬ್ಜ ಗಳಿಸ್ರಿ, ನಿಮ್ಮ ಕಿಮ್ಮತ್ತು ₹1 ಬರೇ. ಶಬಾಸ್. ಅದಕ್ಕ ಜ್ಞಾನಿಗಳು ಹೇಳ್ತಾರ, ಇರೂರದೊಳಗನೆ ನಾನು ಯಾರು ಅದನ್ನ ತಿಳ್ಕೋ ಅಂತ ಹೇಳ್ತಾರ ಅವ್ರು. ಹೌದು ಹೌದು. ಅಂತದ ತಿಳಿ ಸಲುವಾಗಿ ಇದು ಡೊಳ್ಳಿನಾಡ, ಶಾಸ್ತ್ರ, ಪುರಾಣ, ಪ್ರವಚನ, ಕೀರ್ತನ ಹೌದು. ಇವೆಲ್ಲಗಳನ್ನ ಕೇಳಬೇಕಾಗ್ತದ ಅಂತ ಹೇಳ್ತಾನ. ಶಬಾಸ್. ನಮಸ್ಕಾರ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಅಚ್ಚೇಗಾಂವ್ ಗ್ರಾಮದ ಗುರು ಹಿರಿಯರು ಬಹಳ ಭಕ್ತಿಯಿಂದ ಈ ಭಗವಂತನ ಸೇವೆಯನ್ನ ಕೇಳುವ ಸಲುವಾಗಿ ಕೂಡಿರಿ. ಹೌದು. ಇಲ್ಲಿ ವಾಸ ಮಾಡಿರ್ತಕ್ಕಂತ ದತ್ತಾತ್ರೇಯ, ಶಿಲಿ ಸಿದ್ಧ, ಶವರ ಸಿದ್ಧ ನಿಮ್ಮೆಲ್ಲರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡ್ಲಿ ಅಂತ ಹೇಳುತ್ತ, ಹೌದು. ಹೋದ ಪಾಳ್ಯದಲ್ಲಿ ಹಾ ಆಚೆದೆ ಆ ಫೋಟೋ ಮಾತಾಡ. ಹೋದ ಪಾಳ್ಯದಲ್ಲಿ ಒಂದು ವಿಷಯನ್ನ ಮಾತಾಡುತ್ತಾ ನಡುವೆ ನಿಂದ್ರಿಸಿದ್ನ. ಹಾ ಇದು ದತ್ತಾತ್ರೇಯನ ಒಂದು ಜನ್ಮೋತ್ಸವ ಕಾರ್ಯಕ್ರಮದ. ಹೌದು ಹೌದು. ದತ್ತಾತ್ರನ ತಾಯಿ ಯಾರು, ತಂದೆ ಯಾರು, ಆಹಾ ಈ ಧರಿಗೆ ಯಾವ ರೀತಿ ಬಂದ ಬಂದ ಜಗತ್ಯದ ನೇಮದ ಎಲ್ಲಾರು ತಾಯಿ ತಂದೆ ಆದಂತವ್ರು ಮಕ್ಕಳಿಗೆ ಉಪದೇಶ ಮಾಡ್ತಾರ. ಹೌದಲ್ರಿ? ಆದ್ರೂ ದತ್ತಾತ್ರೇಯ ಹಂಗ ಮಾಡಿಲ್ಲ. ಹೆಂಗ್ ಮಾಡ್ಯಾನ? ನಮ್ಮ ತಂದೆ ತಾಯಿನ ಉಪದೇಶ ಮಾಡ್ಯಾರ. ಶಬಾಸ್. ಇದನ್ನ ಹೇಳಗತ್ತಿದಾಗಳೆ ಅಷ್ಟೊಟ್ಟಿಗೆ ಲೈಟೇ ಹೋಯ್ತು. ಆಹಾ ಅದನ್ನ ಅಲ್ಲೇ ನಿಂದ್ರಿಸಿ ಒಂದ್ ಚಾಲ್ ಹಾಡಿ ಬಿಟ್ಟೆವು. ಹೋಗಿ ನಾಷ್ಟಕ್ ಹೋದೆವು. ಈಗ ನೀವೆಲ್ಲಾರು ಕೃತಯುಗದೊಳಗಾಗಿರ್ತಕ್ಕಂತ ಒಂದು ಕಥೆಯನ್ನ ಬಾಳೋ ತನಕ ಹೇಳಂಗಿಲ್ಲ. ಹಾ ಒಂದ್ 5 ನಿಮಿಷದೊಳಗ ಮುಗಿಸ್ತೇನು, ಲಕ್ಷ್ಯ ಕೊಟ್ಟು ಕೇಳ್ರಿ. ಹೇಳ್ರಲ್ಲ. ಅನುಸೂಯ ಮತ್ತು ಅತ್ರಿ ಋಷಿ ಅಂತ ಹೇಳಿದ್ರು ದಂಪತಿಗಳು. ಹೌದು ಹೌದು. ಸತಿಪತಿಗಳು ಆಶ್ರಮದಲ್ಲಿ ಇರ್ತಿದ್ರು. ಹಾ ಆ ಸತಿ ಅನುಸಯನಲ್ಲಿ ಪತಿವರ್ತ ಧರ್ಮದಿಂದ ಇಂಥ ತಾಕತ್ ಬಂದಿತ್ತು. 10 ಮಣಿಗೆ ನಸಗತ್ಲಾಯ್ತು ಅಂದ್ರ ಆಶ್ರಮದ ಸುತ್ತಮುತ್ತಗಳಲ್ಲಿ ಇರುವಂತ ಗಿಡ ಮರಗಳಿಗೆ ಹೋಗಿ ತನ್ನ ಹಸ್ತಸ್ಪರ್ಶ ಮಾಡಿದಳು ಅಂದ್ರ ಶಬಾಸ್. ಆ ಗಿಡದಾಗಿರುವಂತ ತಪ್ಪಲ ಏನು ಮಾಡ್ತಿತ್ತು ಅಂದ್ರ ಏನಾದ್ರಿಪ್ಪ?
ನಮ್ಮ ಮನೆಯೊಳಗೆ ಹಂಗ ಎಣ್ಣೆ ಬತ್ತಿ ಹಾಕಿದಾಗ ದೀಪ ಉರಿತದ, ಹಂಗ ಎಣ್ಣೆ ಬತ್ತಿ ಇಲ್ಲದೆ ತಪ್ಪಲ ಬೆಳಕು ತೂರ್ತಿತ್ತು. ಹೌದು ಹೌದು. ದೀಪ ಆಗಿ ಉರಿತಿತ್ತು. ಆಗ ತ್ರಿಲೋಕ ಸಂಚಾರಿ ನಾರದ ಮಹಾನ್ ಮುನಿಗಳಲ್ಲಿಗೆ ಬಂದ್ರು. ಬಂದು ನೋಡಿದ್ರು. ಆ ಆಶ್ರಮಕ್ಕೆ ಬಂದಾಗ ಅವರಿಗೆ ಮಾನ ಸನ್ಮಾನ ಮಾಡಿ ಅನುಸೂಯ ದೇವಿ ಆಶ್ರಮದಲ್ಲಿ ಕರ್ಕೊಂಡು ಪಂಚಾಮೃತದ ಎಡಿಯನ್ನು ತಯಾರು ಮಾಡಿ ಊಟ ಮಾಡಿಸಿ ಕಳಿಸಿದಳು. ನಾರದ ಮುನಿ ತ್ರಿಲೋಕ ಸಂಚಾರಿ ವಿಚಾರ ಮಾಡಿದ, ಇಂತ ಒಂದು ಹೆಣ್ಮಗಳು, ಸತ್ಪುರುಷಳ ಹೆಣ್ಮಗಳು, ವಿದ್ವಾನ್ ಹೆಣ್ಮಗಳು, ಗುಣವಂತಿ ಹೆಣ್ಮಗಳು, ಹೌದಾ, ಬರೇ ಗಿಡಕ್ಕೆ ಹಸ್ತಸ್ಪರ್ಶೆ ಮಾಡಿದ್ರ ಆ ಗಿಡದಾಗಿನ ತಪ್ಪಲಿ ಎಲ್ಲ ಬೆಳಕು ಕೊಡ್ತದ ಅಂದ್ರ ಈಕೆ ಅಂತ ಪತಿವರ್ತ ಧರ್ಮದ ಹೆಣ್ಮಗಳು ಈ ಮೂರು ಲೋಕದಲ್ಲಿ ಯಾರು ಇಲ್ಲ ಅಂತ ಹೇಳಿ ನಾರಾಯಣ ಅಂತ ಹೇಳಿ ಹೋಗಿ ಮೊದಲ ಕೈಲಾಸದಲ್ಲಿ ಪಾರ್ವತಿ ಪರಮಾತ್ಮಗೆ ಹೇಳ್ತಾನ. ಪಾರ್ವತಿಗೆ ಹೇಳ್ತಾನ, ಆಕೆ ಅಂತ ಪತಿವರ್ತ ಜಗತ್ತಿನಲ್ಲಿ ಯಾರು ಇಲ್ಲ. ಅಲ್ಲಿದಿಂದ ಬ್ರಹ್ಮಲೋಕಕ್ಕೆ ಹೋದ, ಸರಸ್ವತಿ ಹೇಳ್ದ, ಆ ಸತ್ಯ ಅನುಸಯನಂತ ಪತಿವರ್ತ ಈ ಜಗತ್ತಿನಲ್ಲಿ ಯಾರಿಲ್ಲ. ಇಲ್ಲ. ವೈಕುಂಠ ಲೋಕಕ್ಕೆ ಹೋದ, ಲಕ್ಷ್ಮಿಗೆ ಹೇಳ್ದ, ಅಕ್ಕಿ ಅಂತ ಪತಿವರ್ತಿ ಹೆಣ್ಮಗಳು ಜಗತ್ತಿನಾಗ ಯಾರಿಲ್ಲ. ಯಾಕಂದ್ರೆ ಗಿಡಕ್ ಬರೀ ಹಸ್ತಸ್ಪರ್ಶೆ ಮಾಡಿದ್ರ ಗಿಡ ತಪ್ಪಲಿ ಬೆಳಕು ತೋರ್ತಾವ. ಹೌದು. ಎಂತ ಪತಿವರ್ತದ ಹೆಣ್ಮಗಳದಾಳನ ಅವ್ರ 3 ಮಂದಿ ಅಂದ್ರು ನಮ್ಗಿಂತಲೂ ಹೆಚ್ಚಿನ ಕೆದಾಳೇನು. ಹೌದು, ನಿಮಗಿಂತಲೂ ಹೆಚ್ಚಿನ ಏನು ಮುಂದ ಅಲ್ಲ, ನೀವೇನು ಅಲ್ಲ ಅಂದಾಗ ಇವ್ರು ಸುಮ್ಮ ಕುಂಡ್ರಲಿಲ್ಲ. ಈ ಬ್ರಹ್ಮ ವಿಷ್ಣು ಮಹೇಶ್ವರಗ 3 ಮಂದಿ ಕೂಡಿ ಕಿವಿ ತುಂಬಿ ಬಿಟ್ರು. ಏನಂತ ಇವ್ರು ಬಂದ್ರು ನೋಡ್ರಿ, ಅಕ್ಕಿದು ಪತಿವರ್ತ ಧರ್ಮ ಹಾನಿ ಮಾಡಿ ಬರ್ತೇವತ್ತ. ಅದೇ ಆಶ್ರಮಕ್ಕೆ ಬಂದ್ ಇಳ್ಕೊಂಡ್ರು. ಇಳ್ಕೊಂಡು ಭವತಿ ಭಿಕ್ಷಾಂದಿಹಿ ಅಂದ್ರು. ಆ ಎಳ್ಯಾಗ ತಾಯಿ ಅನುಸೂಯ ದೇವಿ ಏನ್ ಮಾಡಿದ್ರು ಅಂದ್ರ ಮರದಾಗ ಇವೆಲ್ಲ ಹಣ್ಣು ಹಂಪಲುಗಳನ್ನ ತಂದು ಅವ್ರಿಗೆ ಜೋಳಿಗ್ಯಾಗ ನೀಡ್ಬೇಕಂದಳು. ಅವೆಲ್ಲ ಮರ ತುಂಬಿಕೊಂಡು ಬಂದಾಗ ಅವ್ರು ಹೇಳ್ತಾರ, ನೀ ಹಿಂಗ್ ಬಂದ್ರ ನಾವ್ ದಾನ ತಗೊಳಂಗಿಲ್ಲ. ಮತ್ ಹೆಂಗ ಬರ್ಬೇಕಂದ್ರ ನೀ ಹುಟ್ಟುವಾಗಿ ಹಂಗಿದ್ದಿ ನೋಡು, ಹಂಗ ನಿಸ್ತ ದಿಗಂಬರಾಗಿ ಬಂದು ನಮ್ಮನ್ನು ದಾನ ಕೊಟ್ರ ತಗೋತೇವಂದ್ರ. ಹೌದೌದು ನೋಡ್ರಿ, ಆಯ್ತಂದಳಕ್ಕೆ ವಿಚಾರ ಮಾಡಿದ್ರು. ಇವ್ರು ಎಲ್ಲಾರು ಕೂಡಿ ನನ್ನ ಪರೀಕ್ಷೆ ಮಾಡ್ಲಕ್ ಬಂದಂಗ ಕಾಣ್ತಾರ, ನನ್ನ ಸತ್ವ ಪರೀಕ್ಷೆ ಮಾಡ್ಲಕ್ ಬಂದಂಗ ಕಾಣ್ತಾರ, ನನ್ನ ಧರ್ಮ ಪರೀಕ್ಷೆ ಮಾಡ್ಲಕ್ ಬಂದಂಗ ಕಾಣ್ತಾರ ಅಂತ ಹೇಳಿ ಆಯ್ತು ಹಂಗೆ ಆಗಲಿ ಅಂದಳು. ಹೋದಳು. ಅತ್ರಿ ಋಷಿ ಪಾದ ತೊಳೆದ ತೀರ್ಥ ತಂದು 3 ಮಂದಿ ಮ್ಯಾಗ ಸಿಂಬಡಿಸಿದಳು. ಹೌದಾ, ಇವ್ 4-5 ತಿಂಗಳದ ಕೂಸಾಗಿ ಆಡ್ಲಗತ್ತು. ಬ್ರಹ್ಮ ವಿಷ್ಣು ಮಹೇಶ್ವರ ಇವಕ್ಕೆಲ್ಲಾ ಕೊಯ್ದು ಒಂದ್ ತೊಟ್ಲಾಗ ಹಾಕಿ ಮನಗಿಸಿ ತೂಗಿ ಬಿಟ್ಲು. ನಾನು ಮಲಿ ಕುಡಿಸುದು ತೂಗುದು. ಇವ್ ಹಾದಾರು ಹೊಳ್ಳಿ ಬರ್ಲಿಲ್ಲ. ಇವ್ ಕೈತ್ ನೋಡ್ರಿ ಚಿಂತಿ. ಯಾರ್ಯಾರಿಗೆ? ಈ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಮ್ಯಾಲ ಕಾಂಡದ ಯಾರು ಹಾದವ್ರೆ ಬಂದಿಲ್ಲ ಬರ್ಲಿಲ್ಲ. ಯಾಕಡೆ ಹೋಗಿದ್ರಿ? ಬಂದು 3 ಬರೋ ತನಕ ಇವ್ 4-5 ವರ್ಷ 4-5 ತಿಂಗಳದ ಕೂಸಾಗಿ ತೊಟ್ಲಾಗ ಆಡ್ತಿರ್ 3 ಮಂದಿ. ಹೇಗಾಕಿದ ಎಲ್ಲಾ ಪತಿವರ್ತ ಧರ್ಮದ ಶಕ್ತಿ ಆ ಭಕ್ತಿಯನ್ನ ನೋಡಿ ಶರಣಾದ್ರು. ನಮ್ಮ ಗಂಡದೇರ ಅದಾರ ಇಲ್ಲೇ ಕೊಡು ಅಂದ್ರು. ಆಕಿ ಹೇಳ್ತಾಳ, ತೊಟ್ಲಾ ಮಕ್ಕೊಂಡಾರ ನೋಡು, ನಿಮ್ ಗಂಡದೇರ್ನ ಕೋನ್ ಹಿಡದ್ ತಗೋರಿ ಅಂದಳು. ತಗೊಂಡ್ರಿ ಇಬ್ರು 3 ಮಂದಿ. ಇವ್ 3 ಒಂದೇ ಸೇಮೆ ಕಾಣ್ತೀವ್. ಆ ಹೇಳಾಗ ಲಕ್ಷ್ಮಿ ಅಂದಳು, ನಾ ವಿಷ್ಣು ಅಂತ ಹೇಳಿ ಬ್ರಹ್ಮಗ್ ಹಿಡ್ದಂದ್ರ ನಾನು ಪತಿವರ್ತ ಧರ್ಮ ಹಾನಿ ಆಗ್ತದ. ಆಕೆ ಸರಸ್ವತಿ ಬಂದಳು, ನಾ ಬ್ರಹ್ಮ ಅಂತ ಹೇಳಿ ಮಹೇಶ್ವರಿಗೆ ಹಿಡಿದ್ರ ನನ್ನ ಪತಿವರ್ತ ಧರ್ಮ ಹಾನಿ ಆಗ್ತದ. ಪಾರ್ವತಿ ಅಂದಳು, ನಾಜರ್ ಮಹೇಶ್ವರ ಅಂತ ಹೇಳಿ ವಿಷ್ಣುಗ್ ಹಿಡ್ದ ನಂದು ಪತಿವರ್ತ ಧರ್ಮ ಹಾನಿ ಆಗ್ತದ. ನಾವೇ ಹಂಗ ಮಾಡುವ ಅಂತ ಹೇಳಿ ಆಕಿ ಕೈ ಮುಗಿದು ಬದಲಾಯ್ತು. 3 ಮಂದಿ ಬದಲಾಯ್ತು, ಕೈ ಮುಗಿದ್ರು. ಹೇಳ್ತಾರ, ನೀ ದೊಡ್ಡಿನಕ್ಕಿದ್ದಿ, ಹೆಚ್ಚಿನಕ್ಕಿದ್ದಿ ತಾಯಿ, ನಮ್ಮ ಗಂಡದೇರ್ನ ನಮಗ್ ಕೊಡು ಅಂದಾಗ, ನೀನೇ ಎಬಿಸ್ಕೊಡು ಅಂದಾಗ ಆಕಿ ಮತ್ತ ಗಂಡನ ಪಾದ ಹೊಡೆದ ತೀರ್ಥ ತೊಳೆದ ಪಾದೋದಕ್ ಹೊಡೆದಳು. ಆ ಎಳ್ಯಾಗಿ ಶಿವ ಶಿವ ಅಂತ ಹೇಳಿ ಅದು ಕೂತ್ರ ನೋಡ್ರಿ 3 ಮಂದಿ. ಹೋರಿ ನಿಮ್ ಗಂಡದೇರ್ನ ಅದರಕ್ಕೆ. ಹೌದೌದು. ಈ ಲೋಕ ಜಗತ್ತಿನಲ್ಲಿ ಇದ್ರ ಗುರುತ ಅಜರಾಮರವಾಗಿ ಉಳಿಲಿ ಅಂತ ಹೇಳಿ 3 ಮಂದಿ ದೇವತೆಗಳು ಕೂಡಿ ಅನುಸೂಯಗ ಆಶೀರ್ವಾದ ಮಾಡಿದ್ರು. ಹೊಟ್ಟಿಲಿ ತ್ರಿಮೂರ್ತಿ ದತ್ತಾತ್ರೇಯಾಗಿ ಜನಿಸಿ ಬರ್ತೀವಂತ ಹೇಳಿ. ಹೌದೌದು. ಅದೇ ಕಾರಣಕ್ಕಾಗಿ ಅವರು 3 ಮಂದಿ ದೇವತೆಗಳು ತ್ರಿಮೂರ್ತಿ ದತ್ತಾತ್ರೇಯಾಗಿ ಅತ್ರಿ ಋಷಿ ಅನುಸೂಯ ದೇವಿ ಹೊಟ್ಟಿಲಿ ಜನಿಸಿ ಬಂದ್ರು. ಅದಕ್ಕ ದತ್ತಾತ್ರೇಯ ಜನ್ಮೋತ್ಸವ, ದತ್ತಾತ್ರೇಯನ ಜಯಂತಿ ಅಂತ ಹೇಳಿ ವರ್ಷಿಗೊಮ್ಮೆ ನಾವು ಉತ್ಸವ ಮಾಡಬೇಕು. ಅದೇ ರೀತಿ ಇವತ್ತು ನಮ್ಮ ಕಮಿಟಿ ಹಿರಿಯರು ಈ ಉತ್ಸವವನ್ನ ಮುಂದುವರೆಸಿಕೊಂಡು ಹೊಂಟಾರ. ಇರ್ಲಿ, ಈಗ ಬಾಳ ಮಾತಾಡುವಂಗಿಲ್ಲ, ನೇರವಾಗಿ ವಿಷಯಕ್ಕೆ ಬರೋನು. ಬರಿಲ್ಲ, ಈಗ ಏನರೇ ನಮ್ಮ ಮಗ ಮಾಡು 1-2 ಪ್ರಶ್ನೆಗಳನ್ನ ಕೇಳ್ತಾನೆ ಅನ್ನಂತ ಮಾಡಿದ್ನ. ಕೇಳಿಲ್ಲ, ಏನೋ ಕೇಳಿಲ್ಲ. ಲೈಟ್ ಹೋಗಿ ಅವ್ರಿಗೆ ಇದಾಯ್ತ್ರಿ. ಲೈಟ್ ಹೋಗೇನಾಯ್ತು, ಅವ ಬಸ್ಸು ಅಂಜಾರ ಅಡಗಾಲ್ ಹೊಡೆದಲ್ಲ, ಮುದುಕ ಹಾದ್ಯಾಗ ಮಕ್ಕೊಂಡು ಬಂದಿರಿ ಅನ್ನತ್ತಾನ.
ಅಂದ್ರ ಇವನಿಗೆ ಮುಂದ್ ಹಾಕದವ್ರು ಜರ BP ಶುಗರ್ ಕಮ್ಮ ಆಗ್ತದ ಅಂತ ಹೇಳಿ ಹಾಕಿದೇವತ್ತ ನೀವು. ಇವ್ರ ಮಕ್ಕಳು ಬರೇ ಮುಂದ್ ಹಾಕೋರು ಗುಳಿಗಿ ತಂದು ಕುಡಿಸುಳಿ ಮಕ್ಕಳಲ್ಲಿ ಅಲ್ಲ ಹೌದಿಲ್ಲ, ಗುಳಿಗಿ ಇಂಜೆಕ್ಷನ್ ಮಾಡ್ಸವ್ರಲ್ಲ, ಮುಂದ್ ಹಾಕಿ ಬರೇ ಡೊಗ್ಸವ್ರು ಹೆಚ್ಚಿನ ಅಂತ ಹೇಳಿ. ಅದಕ್ಕಿರ್ಲಿ ಇವತ್ತಿನ ದಿವಸ ಒಂದೆರಡು ಪ್ರಶ್ನೆಗಳನ್ನ ನೀವೇ ಕೇಳೋರು. ನಾನೇ ಕೇಳಲ್ಲ. ಯಾಕಂದ್ರ ಸಿದ್ಧರ ಚರಿತ್ರೆಯಲ್ಲಿ ನಡೀಲಿ ಅಂತ ನಮಗ್ ಕಮಿಟಿ ಹಿರಿಯರ ಆಜ್ಞೆ. ಹೌದು. ಇಲ್ಲಿ ನಮ್ಮ ಅಚ್ಚಿಗವ ಅಂದ್ರ ದೊಡ್ಡ 21 ಅರಮರದೊಳಗೆ ಇರುವಂತ ಒಂದು ದೊಡ್ಡ ಮಟ್ಟ ಮನಿಸ್ಥಾನ. ಹೌದಾ? ಇವತ್ತಿ ನಮ್ಮ ಮಾರಾಯಿಗಳು ಭಕ್ತರ ಮನೆಗೆ ಪಾಲ್ಕಿ ತಗೊಂಡು ಹೋದ್ರು ಅಂದ್ರ ಹೌದು ಪ್ರಸಾದದ ವ್ಯವಸ್ಥೆ ಮಾಡಿರ್ತಾರ. ದೇವ್ರಿಗೆ 21 ಬಡ್ಯಾಣ ಮಾಡಿರ್ತಾರ ಭಕ್ತರು. ಹೌದಾ? 21 ಪಾಲಿಕೆ ಒಳಗೆ 21 ಧರ್ಮರದೊಳಗೆ ಇದ್ದ ಅಂದ್ರೆ 21 ಮಾಡ್ತಾರ. 101 ಧರ್ಮರದೊಳಗೆ ದೇವ್ರ ಇದ್ದ ಅಂದ್ರ 101 ಮಾಡ್ತಾರ. ಹೌದು ತರ್ಕಿರ್ಲಿ ನಿಮಗ, ಹೌದಿಲ್ಲ? ಅದಕ್ಕ ಈಗ 21 ಬಡ್ಯಾಣಿ ಇಟ್ಟು ಆ ಎಳೆಯಾಗದು ಎಲ್ಲಾ 21 ಧರ್ಮರಿಗೆ ಮುಟ್ತ ಅಂತ ಹೇಳಿ ಉಗಾಳಿಸಿ ನಮ್ಮ ಮಾರಾಯಿಗಳು ಪ್ರಸಾದ ಮಾಡ್ತಾರ, ಚಾಲು ಮಾಡ್ತಾರ. ಹೌದು. ಆದ್ರೂ ನಂದೊಂದು ಏನು ಪ್ರಶ್ನೆ ಅದಂದ್ರ, ಏನ್ರಿ ಸಾಹೇಬ್ರ, ಈಗ ಉಗಾಳಿಸಿ ಚಾಲು ಮಾಡಬೇಕು, ನಮ್ಮ ಮಾರಾಯಿಗಳು ಮಾಡ್ತಾರ. ಹೌದು. ಪ್ರಸಾದ 21 ಎಡಿಗಳು ಇಡ್ತಾರ. ನಮ್ಮಲ್ಲಿ ಹಿಂಗ್ ಪದ್ಧತಿ ಬಂದದ. ಹೌದು. ನಿಮ್ಮಲ್ಲಿನು ಪಾಲಿಕೆ ಭಕ್ತರ ಮನೆಗೆ ಹೋಯ್ತು ಅಂದ್ರೆ ನಿಮ್ಮಲ್ಲಿ ಏನ್ ಮಾಡ್ತಾರ? ಪ್ರಸಾದದ ವ್ಯವಸ್ಥೆ ಮಾಡ್ತಾರ. ಹೌದು. ನೀವು ಉಗಾಳಿಸ್ತೀರಿ, ಊಟ ಮಾಡ್ತೀರಿ. ಮೊಟ್ಟ ಮೊದಲಿಗೆ ಉಗಾಳಿಸಿ ಊಟ ಮಾಡುವಂತ ಪದ್ಧತಿ ನಿಮ್ಮ ಮಠ ಮನೆಯಲ್ಲಿ ಎಲ್ಲಿದಿಂದ ಪ್ರಾರಂಭ ಇತ್ತು? ಯಾವ ದೇವರ ಯಾವ ಭಕ್ತನ ಮನೆಗೆ ನೋಡಿ ಮಾಡ್ಲದು. ಒಂದು ಪ್ರಶ್ನೆ ಏನಂದ್ರ, ನಡೀತಿರುವಂತ ಪದ್ಧತಿ ದೇವರಿಗೆ ನಾವು ಏನ್ ಅನ್ನೋದು ಬೇಡ. ಹೌದು. ಅವ್ರು ಈ ದೇವ್ರಿಗೆ ಏನ್ ಅನ್ನೋದು ಬೇಡ. ಹೌದಲ್ಲ? ಇದ್ರಾಗ ದೇವ್ರ ಅಂದ್ರು ಒಂದೇ, ದೇವ್ರ ಅನ್ನೋಂತ ವಸ್ತುನೇ ದ್ವಾಡದು. ಹೌದು. ಮಳೆಂಗ್ರಾಯ ಇರ್ಲಿ, ಅಮೋಘ ಸಿದ್ಧಿ ಇರ್ಲಿ, ಬೀರಾಪ್ ಇರ್ಲಿ, ಮಲ್ಕಾರ್ ಸಿದ್ಧಿ ಇರ್ಲಿ, ಹೌದಾ? ದೇವ್ರ ಅನ್ನುವಂತ ವಸ್ತು ದೊಡ್ಡದು. ದೇವ್ರಲ್ಲಿ ಭೇದ ಮಾಡುವಂಗಿಲ್ಲ ಇಲ್ಲ. ಆದ್ರೂ ಮಾರಾಯಿಗಳು ಮತ್ತ ಪ್ರಸಾದ ಮಾಡಿದ ಕೂಡಲೇನೆ ಮುಂದ ಪಾಲಿಕೆ ತಗೊಂಡು ಬರ್ತಿರುವಾಗ ಪಾಲಿಕೆ ಭಕ್ತನ ಮನೆ ಕಡೆ ಮಾಡಿ ನಿಂದಿರಿಸಿ ನಮ್ಮ ಮಾರಾಯಿಗಳು ಎಲ್ಲಾರು ಕೂಡಿ ಹರಕಿ ಕೊಡ್ತಾರ. ಹರಕೆ ಹಾಡ್ತಾರ. ನಿನ್ನ ಮನಿ ಹೌದು ಗಂಗಾ ಗೌರ ಹೊರಿಯೇ ಆಗಲಿ, ನಿನ್ನ ಮನ್ಯಾಗ ಅಗಿ ಆಗಲಿ, ಬಂಗಾರ ಹೊಗಿ ಹಾರ್ಲಿ, ಹೌದಾ, ಏನೇನು ಬೆಳ್ಳಿ ಹಂದ್ರಿ ಇರ್ಲಿ, ಹಿಂಗಂತಾರ. ಹಾಡ್ತಾರ ಇವ್ರು ಹರಕೆ. ಹೌದಿಲ್ಲ? ಮತ್ತ ಹರಕೆ ಕೊಡುವಂತ ಪದ್ಧತಿ ಮೊದಲು ಎಲ್ಲಿದಿಂದ ಪ್ರಾರಂಭ ಆಯ್ತು? ಯಾವ ದೇವ್ರ ಯಾವ ಭಕ್ತನಿಗೆ ಹರಕೆ ಕೊಟ್ಟಿದ್ದ? ದೊಡ್ಡ ಬಂಧನ. ಇವೆರಡು ಪ್ರಶ್ನೆದ ಉತ್ತರ ನಿಮ್ಮ ಮಠ ಮನೆಯಲ್ಲಿ ಯಾರಿಂದ ಪ್ರಾರಂಭ ಆಯ್ತು? ಹೌದು. ಉಗಾಳಿಸುದು ಎಲ್ಲಿದಿಂದ ಪ್ರಾರಂಭ ಆಯ್ತು? ಹರಕೆ ಕೊಡುವುದು ಪ್ರಾರಂಭ ಯಾವ ದೇವರ ಯಾವ ಭಕ್ತನಿಗೆ ಹರಕೆ ಕೊಟ್ಟು ಚಾಲು ಮಾಡಿದ? ಶಬಾಷ್. ಅಲ್ಲಿದಿಂದ ಈ ಪ್ರಥ ನಡ್ಕೋತ ಅಲ್ಲಿದಿಂದ ಈ ಪ್ರಥ ಹಿಂಗ ನಡ್ಕೋತ ಬಂದದ. ಹೌದು. ಅದಕ್ಕ ಮುಂದಿನ ಪಾಳ್ಯದಲ್ಲಿ ನಮ್ಮ ಆಳು ನಿಮ್ಮೆಲ್ಲರಿಗೆ ತಿಳಿಯುವಂಗ ಹೇಳ್ತಾನ. ಆ ಪ್ರಶ್ನೆದ ಉತ್ತರ ಹೇಳ್ತಾನ. ಹೌದು. ಹೇಳಿ ನಮ್ಮನೆ ಏನು ಕೇಳ್ತಾನ ಕೇಳಲ್ಲ. ನಮ್ಮ ಮಠ ಮನೆಯಲ್ಲಿ ನಡೀತಿರುವಂತ ಪದ್ಧತಿ ಹೌದು ಅವ ನಾವು ಹೇಳು. ಶಬಾಷ್. ಇರ್ಲಿ, ಈಗ ಒಂದ್ 4 ಕುಡಿ ಚಾಲ ಹಾಡು.